ಯೆಹೆಜ್ಕೇಲನು ಬರೆದ ಪ್ರವಾದನೆ ಪುಸ್ತಕ 36ನೇ ಅಧ್ಯಾಯ 36ನೇ ವಚನ. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಯಿಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ಹೊಸದಾದ ತಿಂಗಳಿನಲ್ಲಿ ಕರ್ತನು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಈ 4 ತಿಂಗಳು ನಿಮ್ಮ ಜೀವಿತದಲ್ಲಿ ಬಂದಂತಹ ಎಲ್ಲ ಹೋರಾಟಗಳನ್ನು ಕರ್ತನು ಜಯಿಸುವ ಹಾಗೆ ಮಾಡಲ್ಪಟ್ಟರು. ಕಳೆದು ಹೋದ ತಿಂಗಳಿನಲ್ಲಿ ನಿಮ್ಮ ಜೀವಿತದಲ್ಲಿ ಮನಸೋಲುವಿಕೆಗಳು, ಜೀವಿತ ಬಿದ್ದು ಹೋದಂಥ ಸ್ಥಿತಿಗೆ ಬಂತಲ್ವಾ? ಆದರೆ ಕರ್ತನು ಈ ನೂತನ ತಿಂಗಳಿನಲ್ಲಿ ನಿಮ್ಮಲ್ಲಿ ಹೊಸ ಭರವಸೆಯನ್ನು, ನಿರೀಕ್ಷೆಯನ್ನು ಉಂಟು ಮಾಡುವವರಾಗಿದ್ದಾರೆ. ಹೌದು ಪ್ರಿಯರೇ, ನಿಮ್ಮ ಮನೆಯ ವಿಷಯದಲ್ಲಿ ನಿಮ್ಮ ಕಾರ್ಯಗಳೆಲ್ಲವೂ ಸಫಲವಾಗ್ತದೆ. ನಿಮ್ಮ ಮನಸ್ಸು ಸಮಾಧಾನ ಹೊಂದುತ್ತದೆ. ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಕೈ ಹಾಕಲ್ಪಟ್ಟು ನಿಲ್ಲಿಸಿಬಿಟ್ಟಂತಹ ಅನೇಕ ಕೆಲಸಗಳನ್ನು ನೀವು ಮರೆತಿರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಹಾಳಾದದ್ದನ್ನು, ಮಾತ್ರವಲ್ಲದೆ ಬಿದ್ದು ಹೋದದ್ದನ್ನು ತಿರುಗಿ ನಾನು ಕಟ್ಟುತ್ತೇನೆ, ಹಾಳಾದದ್ದನ್ನು ನಾನು ಬೆಳೆಯ ಮಾಡುತ್ತೇನೆ ಎಂಬುದಾಗಿ ಹೇಳಿ. ಹೌದು ಪ್ರಿಯರೇ, ನಿಮ್ಮ ವ್ಯವಸಾಯಗಳಲ್ಲಿ ಸಮೃದ್ಧಿ, ನಿಮ್ಮ ಮನೆಯ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಸಹ ಸಫಲವಾಗಲ್ಪಡುತ್ತದೆ. ಇದೆಲ್ಲವೂ ಸಹ ನಿಮ್ಮ ಸುತ್ತಮುತ್ತಲಿರುವಂಥ ಜನಗಳು ನೋಡುವ ಹಾಗೆ ನಿಮ್ಮನ್ನು ಕರ್ತನು ಉದ್ಧರಿಸುವವರಾಗಿದ್ದಾರೆ, ನಿಮ್ಮನ್ನು ಮೇಲೆತ್ತುವವರಾಗಿ ಇದ್ದಾರೆ. ನೀವು ಎಂದಿಗೂ ಸಹ ಅವಮಾನ ಹೊಂದುವುದಿಲ್ಲ. ಕರ್ತನು ನಿಮ್ಮಲ್ಲಿ ಹೊಸವಾದಂತಹ ಭರವಸೆಯನ್ನು ಉಂಟು ಮಾಡುವವರಾಗಿದ್ದಾರೆ. ಸೋತು ಹೋಗಬೇಡ್ರಿ. ಕರ್ತನ ವಾಕ್ಯಗಳನ್ನು ಆಧಾರ ಮಾಡಿಕೊಳ್ಳ್ರಿ. ಈ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಲ್ಪಡ್ತದೆ. ದೇವರಾಗಿರುವಂಥ ಕರ್ತನ ಮಾತುಗಳು ಎಂದಿಗೂ ಸಹ ಬಿದ್ದು ಹೋಗುವುದಿಲ್ಲ. ಇಂದು ನೀವು ಸಂಶಯ ಪಡಬೇಡ್ರಿ. ಕರ್ತನ ವಾಗ್ದಾನದ ಮೇಲೆ ಭರವಸೆ ಇಟ್ಟವರಾಗಿರ್ರಿ. ನಿಮ್ಮ ಕೆಲಸಗಳನ್ನು ತಿರುಗಿ ಕರ್ತನು ಸಫಲ ಮಾಡುವರು. ನಿಮ್ಮ ಕೈಗಳನ್ನು ಬಲಪಡಿಸ್ತಾರೆ, ನಿಮ್ಮ ಜೀವಿತಗಳನ್ನು ರೂಪಿಸುವವರಾಗಿದ್ದಾರೆ. ಈ ನೂತನ ವಾಗ್ದಾನ ನಿಮ್ಮ ಅನುಭವಕ್ಕೆ ಬರುತ್ತಾರೆ. ಅದು ನೀವು ಅನುಭವಿಸ್ತೀರಿ, ಕರ್ತನಿಗೆ ಸಾಕ್ಷಿಯಾಗಿರ್ತೀರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ವಾಕ್ಯಗಳನ್ನು ಧ್ಯಾನಿಸ್ತಾ ಇರುವಂಥ ನಿನ್ನ ಮಗಳು ಮಗನನ್ನು ಮುಟ್ರಿ. ಬಿದ್ದು ಹೋದಂಥ ಅವರ ಜೀವಿತದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳು, ಮನೆ ವಿಷಯ ಸಂಗತಿಗಳು, ಜೀವಿತದ ವಿಷಯದ ಸಂಗತಿಗಳು, ಸಾಲ, ಮಾತ್ರವಲ್ಲದೆ ಕಷ್ಟ ಪರಿಸ್ಥಿತಿಗಳೆಲ್ಲವನ್ನು ಮಾರ್ಪಡಿಸಿ ಅವರನ್ನು ಮೇಲೆತ್ತಿ ಕಟ್ಟಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.